ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಭಾರಿ ಮಳೆ ಬಂದಿರತಕ್ಕಂಥದ್ದು. ಭಾರಿ ಮಳೆ ಅಂದರೆ ಬಿರುಗಾಳಿ ಸಹಿತ ಅಬ್ಬರದ ಮಳೆ ಬಂದಿರತಕ್ಕಂಥದ್ದು. ಅದರ ಜೊತೆಯಲ್ಲೇ ಬೋರಿಂಗ್ ಆಸ್ಪತ್ರೆಯ ಒಂದು ಕಾಂಪೌಂಡ್ ವಾಲ್ ಏನಿದೆ, ಆ ಕಾಂಪೌಂಡ್ ವಾಲ್ ಬಿದ್ದು 7 ಜನ ಮೃತಪಟ್ಟಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕರ್ನಾಟಕದಲ್ಲಿ ಎಲ್ಲೆಡೆ ಬಹಳಷ್ಟು ಕಡೆ ಈ ಒಂದು ಪ್ರಕೃತಿಯ ವೈಪರೀತ್ಯ ಅಥವಾ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಬಹಳಷ್ಟು ಭೀಕರವಾದ ರಣಭೀಕರ ಮಳೆಗಳು, ಆ ಮಳೆ ಬರ್ತಿರ್ತಕ್ಕಂಥದ್ದು, ಮಳೆಯಲ್ಲಿ ಸಾಕಷ್ಟು ಜನಜೀವನ ಕೊಚ್ಚಿ ಹೋಗ್ತಿರ್ತಕ್ಕಂಥದ್ದು, ಜನರಿಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲೇ ಬಹಳಷ್ಟು ಕಡೆ ಜನರಿಗೆ ಒಂದು ತಮ್ಮ ಆವಾಸ ಸ್ಥಾನಗಳನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಈ ಒಂದು ಪ್ರಕೃತಿಯ ವೈಪರೀತ್ಯ ಏನಿದೆ, ನಿಜವಾಗ್ಲೂ ನಾವು ಮಾಡಿರ್ತಕ್ಕಂಥ ನಮ್ಮ ಸ್ವಾರ್ಥಕ್ಕಾಗಿ ನಾವು ಮಾಡಿಕೊಳ್ಳುವಂಥದ್ದು ಅಂತ ನನಗನ್ನಿಸ್ತಾ ಇದೆ. ನಿನ್ನೆ ನೋಡಿ ಬೆಂಗಳೂರಲ್ಲಿ ಸಹಜವಾಗಿ ಬಹಳಷ್ಟು ಕಡೆ ಮಳೆ ಬಂದಿರತಕ್ಕಂಥದ್ದು. ಆ ಮಳೆ ಅಬ್ಬರ ಹೇಗಿತ್ತು ಅಂದರೆ ರಸ್ತೆಗಳಲ್ಲಿ ನಿಜವಾಗ್ಲೂ ಹಳ್ಳಗಳಂತೆ ನೀರು ಹರಿದಿರ್ತಕ್ಕಂಥದ್ದು, ಇನ್ನು ಚರಂಡಿಗಳಂತೂ ತುಂಬಿ ಹರಿತಿರ್ತಕ್ಕಂಥದ್ದು. ಎಂತಹ ನೀರಿನ ರಭಸ ಅಂದರೆ ಸಾಮಾನ್ಯವಾಗಿ ಏನೂ ಬಿಡದೆ ಅದು ಕೊಚ್ಚಿಕೊಂಡು ಹೋಗುವಂಥದ್ದು. ಅಂತಹ ರಣಭೀಕರ ಮಳೆ ನಿನ್ನೆ ಬೆಂಗಳೂರಲ್ಲಿ ಬಂದಿದೆ. ಬೆಂಗಳೂರಲ್ಲಿ ಸಾಕಷ್ಟು ಜನರಿಗೆ ಹಾನಿಯಾಗಿರ್ತಕ್ಕಂಥದ್ದು. ವಾಹನಗಳು ತೇಲಿಕೊಂಡು ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಒಂದು ಸಾಮಾನ್ಯ ಒಂದು ಮಾಮೂಲಿ ರಟ್ಟಿನ ವಸ್ತುಗಳಂತೆ ಈ ಒಂದು ವಾಹನಗಳು ಕೊಚ್ಚಿಕೊಂಡು ಹೋಗ್ತಿರ್ತಕ್ಕಂಥದ್ದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಆಮೇಲೆ ಅದರ ಜೊತೆಯಲ್ಲೇ ಎಂತಹ ಒಂದು ಆಲಿಕಲ್ಲು ಮಳೆ ಬಿದ್ದಿದೆ ಅಂದರೆ ಬೆಂಗಳೂರಿನ ಕೆಲವೆಡೆ ಒಂಥರ ಕಾಶ್ಮೀರದಂತೆ ಭಾಸವಾಗ್ತಾ ಇತ್ತು. ಇದು ನಿನ್ನೆ ಬೆಂಗಳೂರಲ್ಲಿ ನಡೆತಿರ್ತಕ್ಕಂಥ ರಣಭೀಕರ ಮಳೆಯ ಒಂದು ದೃಶ್ಯಾವಳಿಗಳು. ಒಂದಲ್ಲ ಎರಡಲ್ಲ ರೀ, ಅರ್ಧ ಮುಕ್ಕಾಲು ಗಂಟೆ ಮಳೆಗೆ 7 ಜನ ಸತ್ತಿದ್ದು. ನೆನ್ನೆ 7 ಜನ ಸತ್ತಿರೋರು ಸ್ವರ್ಗ ಸೇರ್ಕೊಂಡಿದ್ದಾರೆ, ಸತ್ತವ್ರ ಮನೆಯವ್ರು ನರ್ಕ ನೋಡ್ತಾ ಇದ್ದಾರೆ. ಇದೆಲ್ಲ ಇರಲಿ, ಬಟ್ ವಿಷಯ ಇಲ್ಲಿ ನೋಡಿ, ಇಲ್ಲಿ ನೀವು ಗಮನಿಸಿ, ಇಲ್ಲೊಂದು ಮರ ಬಿದ್ದಿದ್ಯಾ? ನಾನು ರಿಪೋರ್ಟಿಂಗ್ ಮಾಡಕ್ ಬಂದಾಗ ಎಲ್ಲ ಮರಗಳು ಬಿದ್ದಿದಾವ ಅಂತ ಕೇಳಿದ್ರೆ ಬಿದ್ದಿದಾವೆಲ್ಲ. ಯಾಕೆ ಮರಗಳು ಬೀಳ್ತಾ ಇದಾವೆ ಅಂದ್ರೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಮರನ ಕೂಡ ಇಲ್ಲಿ ತನಕ ಬಂದಿದ್ಯಾ ನೋಡಿ, ಇಲ್ಲಿ ತನಕ ಹಾಕಿದಾರ್ರಿ. ಇಷ್ಟು ಜಾಗದಲ್ಲಿ ಮರ ಉಸಿರಾಡು ಅಂದ್ರೆ ಏನು ಉಸಿರಾಡುತ್ತೆ? ಆಮೇಲೆ ನನಗೆ ಶಾಕ್ ಆಗಿದ್ದು, ನಮ್ಮ ಕ್ಯಾಮ್ರಾಮನ್ ಮುಂದೆ ಇದ್ದಾರೆ ನೋಡಿ, ಲೈಟ್ ಕಂಬ ಇದೆ ಇಲ್ಲಿ, ಲೈಟ್ ವೈರ್ ನೋಡಿ, ಇಲ್ಲಿ ಕೇಬಲ್ ಇಲ್ಲ, ಇದು ಕರೆಂಟ್ ವೈರು. ಯಾವನಾದ್ರೂ ತುಳಿದ್ರೆ ಹೋಯ್ತು ಜೀವ. 1 ಸೆಕೆಂಡ್, ಅದು ಅಟ್ಲೀಸ್ಟ್ ಮರ ಗಿರ ಬಿದ್ದರೆ ಕತ್ಗಿತ್ತು, ಕೈ ಕಾಲು ಮುರ್ಕೊಳ್ತಾರೆ, ಹಾಸ್ಪಿಟಲಿಗೆ ಸೇರ್ಸೋದಾಗ ಟೈಮ್ ಇರುತ್ತೆ. ನೋಡಿ ಕೇಬಲ್ಗಳು ಕತ್ತು ನೋಡಿ, ಕಾಣಿಸ್ತಿದ್ಯಾ? ಆದರೆ ಕರೆಂಟ್ ವೈರ್ ತಾಗಿದ್ರೆ ನೋಡಿ ಕರ್ಮನ, 1 ಸೆಕೆಂಡು ಜೀವನೇ ಹೋಯ್ತು. ನೀವು ಯಾವ ಥರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದ್ರಲ್ಲ, ಶೇಮ್ ಅನ್ಸಲ್ವ ಇವ್ರುಗಳಿಗೆ? ಒಂದು ಬೇಸಿಕ್ ಫೆಸಿಲಿಟೀಸ್, ಅರ್ಧ ಗಂಟೆ ಮಳೆ ತಡ್ಕೊಳ್ಳೋ ಯೋಗ್ಯತೆನೇ ಕಳೆದು ಬಿಟ್ಟಿದ್ರಲ್ಲ ಬೆಂಗಳೂರಿಂದು ಅಂತ ಶೇಮ್ ಆಗುತ್ತೆ. ಎಲೆಕ್ಷನ್ ಮಾಡಿ ಅಂದರೆ ಯಾರನ್ನು ಕೇಳೋದು? ಇಷ್ಟು ಆಗುತ್ತಲ್ಲ, ಮೀಡಿಯಾದವ್ರು ಹೋಗಿ ಯಾರನ್ನು ಕೇಳ್ತಾರೆ? ಎಲ್ಲ ಮಿನಿಸ್ಟ್ರನ್ನೇ ಕೇಳ್ಕೊಂಡು ಕೂರಕ್ಕಾಗುತ್ತಾ? GBA ಎಲೆಕ್ಷನ್ ಮಾಡ್ರಿ, ಕಾರ್ಪೊರೇಟ್ಗಳಾದ್ರೂ ಸಿಗ್ತಾರೆ. ಎಲೆಕ್ಷನ್ ಮಾಡೋಕ್ಕೂ ದುಡ್ಡನ್ನು ತಿಂದು ತೇಗಿದ್ದೀರಿ. ಚುನಾವಣಾ ಆಯೋಗದವ್ರು ಕ್ಯಾಕ್ ಸುಗಿತಾ ಇದ್ದಾರೆ. ನಿಮಗೆ ಶೇಮ್ ಆಗಬೇಕು ನಿಜವಾಗ್ಲೂ.